ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ದಿನ ನಿಮ್ಮನ್ನೆಲ್ಲ ಕರ್ಕೊಂಬಂದಿದ್ದೀನಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಜಾಗಕ್ಕೆ. ಯಾಕಂದರೆ ಇಲ್ಲಿ ಸಪ್ತ ಮಾತೃಕೆಯರು ನೆಲೆಯಾಗಿ ನೆಲೆಸಿರುವಂತಹ ಜಾಗ ಇದು. ಅಷ್ಟೇ ಪವರ್ಫುಲ್ ಆಗಿದೆ ಮತ್ತು ಅಷ್ಟೇ ಪಾಪ್ಯುಲರ್ ಸಹ ಆಗಿದೆ. ಈ ಜಾಗದಲ್ಲಿ ಕೇವಲ ಒಂದು ಸಲ ನೀವು ಏನಾದರೂ ಇಷ್ಟಾರ್ಥಗಳನ್ನ ಹೇಳಿದರೆ ಸಾಕು, ಖಂಡಿತವಾಗ್ಲೂ ಸಪ್ತ ಮಾತೃಕೆಯರು ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತಾರೆ ಅಂತ ಇಲ್ಲಿನ ಭಕ್ತಾದಿಗಳು ನಂಬಿದ್ದಾರೆ. ಇದಕ್ಕೂ ಮುಂಚೆ ಇಲ್ಲಿಗೆ ಈಗಲೂ ಸಹ ಸಾಕಷ್ಟು ಜನಸಾಗರ ಹರಿದು ಬರ್ತಾನೆ ಇದೆ. ಯಾಕಂದರೆ ಇಲ್ಲಿ ನಾವು ಎರಡು ರೀತಿಯಲ್ಲಿ ಸಪ್ತ ಮಾತೃಕೆಯರನ್ನ ನೋಡ್ಬೋದು. ಒಂದು ಆಕಾರ ಇರುವಂತಹ ಸಪ್ತ ಮಾತೃಕೆಯರಾದರೆ, ಇನ್ನೊಂದು ಕಡೆ ನಿರಾಕಾರವಾಗಿರುವಂತಹ ಸಪ್ತ ಮಾತೃಕೆಯರು. ಅಂದರೆ ಆಕಾರ ಅಂದರೆ ನಮಗೆ ನೋಡಲಿಕ್ಕೆ ಒಂದು ಆಕಾರದಲ್ಲಿ ಸಿಗುತ್ತಾರೆ. ಅದೇ ನಿರಾಕಾರ ಅಂದರೆ ಯಾವುದೇ ಆಕಾರವನ್ನು ಇಲ್ಲದೆ ಇರುವಂಥದ್ದು. ಮತ್ತು ಇಲ್ಲಿ ಅನೇಕ ಕನ್ಯೆಯರನ್ನು ಸಹ ನಾವು ನೋಡ್ಬೋದು. ಕನ್ಯೆಯರು ಅಂದರೆ ಮದುವೆಯಾಗದೆ ಕೇವಲ ಇನ್ನು ಹುಡುಗಿಯರಾಗಿ ಅಂದರೆ ಕನ್ಯೆಯರಾಗಿ ಉಳ್ಕೊಂಡಿರೋಂಥವ್ರು. ಅಂಥ ಕನ್ಯೆಯರು ಯಾರಪ್ಪ ಅಂತ ನೋಡ್ತಾ ಹೋದರೆ, ರಾಜಕನ್ಯೆ, ದೇವಿ ಕನ್ಯೆ, ತಮರಿ ಕನ್ಯೆ, ಸಿಂಧು ಕನ್ಯೆ, ಗಿರಿ ಕನ್ಯೆ, ವನಕನ್ಯೆ, ನೀಲ ಕನ್ಯೆ. ಸೊ ಇವರು ಕನ್ಯೆಯರಾಗಿ ಇನ್ನೂ ಉಳ್ಕೊಂಡಿದ್ದಾರೆ. ಸೊ ಇವರ ಒಂದು ಪ್ರತೀಕಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಇನ್ನೊಂದು ಬದಿಗೆ ಬಂದರೆ, ದೇವಸ್ಥಾನದಲ್ಲಿ ಒಂದು ಬದಿಗೆ ಈ ಕನ್ಯೆಯರಿದ್ದರೆ, ಇನ್ನೊಂದು ಬದಿಗೆ ನಮ್ಮ ನದಿಗಳ ಒಂದು ಪ್ರತೀಕ ಅಲ್ಲಿದ್ದಾರೆ. ಅಂದರೆ ಕಾವೇರಿ, ಗಂಗಾ, ಯಮುನಾ, ನರ್ಮದಾ, ಕೃಷ್ಣ, ತುಂಗಭದ್ರಾ, ಗೋದಾವರಿ, ಘಟಪ್ರಭಾ. ಸೊ ಈ ರೀತಿಯಲ್ಲಿ ಒಂದು ನದಿಗಳ ಪ್ರತೀಕವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇನ್ನೊಂದು ಕಡೆ ವಿಘ್ನೇಶ್ವರ ಅಂದರೆ ಎಲ್ಲ ವಿಘ್ನಗಳ ನಿವಾರಕ ವಿಘ್ನೇಶ್ವರನ ಪ್ರತೀಕ ಸಹ ಇಲ್ಲಿದೆ. ಸೊ ಈ ಒಂದು ದೇವಸ್ಥಾನದಲ್ಲಿ ಯಾರೆಲ್ಲ ಹರಕೆಗಳನ್ನು ಮಾಡ್ಕೊಂಡು ಹೋಗಿರ್ತಾರೋ, ಸೊ ಇಲ್ಲಿ ಬಂದು ಬಲಿಗಳನ್ನು ಕೊಡ್ತಾರೆ. ಅಂದರೆ ಕೋಳಿ ಬಲಿ ಆಗಿರ್ಬೋದು ಅಥವಾ ಕುರಿ ಆಗಿರ್ಬೋದು. ಅಂದರೆ ಅವರು ಏನು ಅಂದ್ಕೊಂಡಿರ್ತಾರೋ ಆ ಒಂದು ಇಷ್ಟಾರ್ಥಗಳು ನೆರವೇರಿದರೆ, ಸೊ ಇಲ್ಲಿ ಬಂದು ಹರಕೆಗಳನ್ನ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಜಾಗ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಈಗ. ಇದು ಅರಳೆಮಾಕನಹಳ್ಳಿ, ಜಡ್ಗೇನಹಳ್ಳಿ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಖಂಡಿತವಾಗ್ಲೂ ನೀವು ಒಂದು ಸರಿ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಇಲ್ಲಿರುವಂತಹ ಸಪ್ತ ಮಾತೃಕೆಯರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದ್ರಲ್ಲಿ ಯಾವುದೇ ಅನುಮಾನ ಅಂತೂ ಇಲ್ಲ. ಸೊ ಈ ದೇವಸ್ಥಾನ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ನೋಡಿ ಈಗ.